ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಟ್ರೋಲ್ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಇದೀಗ ವಾಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ನಗರದಲ್ಲಿ ಹಡಗುಗಳಲ್ಲಿ ಓಡಾಡುವಂತೆ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಜುಲೈ 12ರಂದು ಸುರಿದ ಮಳೆಗೆ ಪಣತ್ತೂರು ರಸ್ತೆ ಜಲಾವೃತ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿದೆ, ಬಟ್ ಆದ್ರೆ ಈಗ ಟ್ರೋಲ್ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಇದೀಗ ವಾಟರ್ ಬೆಂಗಳೂರು ಅಂತ ಹೇಳಿ ಟ್ರೋಲ್ ಆಗ್ತಾ ಇದೆ. ನಗರದಲ್ಲಿ ಹಡಗುಗಳಲ್ಲಿ ಓಡಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಿರಂತರವಾದಂತಹ ಮಳೆಯಿಂದಾಗಿ ನದಿಗಳಂತಾಗಿದೆ ರಸ್ತೆಗಳೆಲ್ಲ. ಅದು ಕರೆಕ್ಟಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ಲ ಅನ್ನುವಂತಹ ಆರೋಪ. ಜಲಾವೃತ ರಸ್ತೆಯಲ್ಲಿ ಹಡಗು ಇಟ್ಟು ಜಾಲತಾಣದಲ್ಲಿ ಟ್ರೋಲನ್ನು ಮಾಡ್ತಾ ಇದ್ದಾರೆ. ಒಲಿಂಪಿಕ್ಸ್ ಓಪನಿಂಗ್ ಪ್ಯಾರಿಸ್ ನದಿಯಲ್ಲಿ ನಡೆಯಿತು ಅಂತ ಹೇಳಿ ಒಂದಷ್ಟು ಟ್ಯಾಗ್ಗಳನ್ನು ಹಾಕಿ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ಒಲಿಂಪಿಕ್ಸ್ ಅಂತ್ಯ ಬೆಂಗಳೂರಿನ ಬಳಗೆರೆ ರಸ್ತೆಯಲ್ಲಿ ಅಂತ ಹೇಳಿ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ನೀರು ಎತ್ತರಕ್ಕೆ ನಿಂತಿದೆ ಅಂತ ಹೇಳಿ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಅಂದ್ರೆ ಯಾವ ರೀತಿ ಇರಬೇಕು ಬೆಂಗಳೂರು, ಬಟ್ ಆದ್ರೆ ಆ ನೀರು ಹೋಗೋದಕ್ಕೆ ಚರಂಡಿಗಳ ಮುಖಾಂತರವಾಗಿ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಟೀಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರು ನಗರ ಈಗ ಟ್ರೋಲ್ ಆಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಟ್ರೋಲ್ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಇದೀಗ ವಾಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ನಗರದಲ್ಲಿ ಹಡಗುಗಳಲ್ಲಿ ಓಡಾಡುವಂತೆ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಜುಲೈ 12ರಂದು ಸುರಿದ ಮಳೆಗೆ ಪಣತ್ತೂರು ರಸ್ತೆ ಜಲಾವೃತ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿದೆ, ಬಟ್ ಆದ್ರೆ ಈಗ ಟ್ರೋಲ್ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಇದೀಗ ವಾಟರ್ ಬೆಂಗಳೂರು ಅಂತ ಹೇಳಿ ಟ್ರೋಲ್ ಆಗ್ತಾ ಇದೆ. ನಗರದಲ್ಲಿ ಹಡಗುಗಳಲ್ಲಿ ಓಡಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಿರಂತರವಾದಂತಹ ಮಳೆಯಿಂದಾಗಿ ನದಿಗಳಂತಾಗಿದೆ ರಸ್ತೆಗಳೆಲ್ಲ. ಅದು ಕರೆಕ್ಟಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ಲ ಅನ್ನುವಂತಹ ಆರೋಪ. ಜಲಾವೃತ ರಸ್ತೆಯಲ್ಲಿ ಹಡಗು ಇಟ್ಟು ಜಾಲತಾಣದಲ್ಲಿ ಟ್ರೋಲನ್ನು ಮಾಡ್ತಾ ಇದ್ದಾರೆ. ಒಲಿಂಪಿಕ್ಸ್ ಓಪನಿಂಗ್ ಪ್ಯಾರಿಸ್ ನದಿಯಲ್ಲಿ ನಡೆಯಿತು ಅಂತ ಹೇಳಿ ಒಂದಷ್ಟು ಟ್ಯಾಗ್ಗಳನ್ನು ಹಾಕಿ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ಒಲಿಂಪಿಕ್ಸ್ ಅಂತ್ಯ ಬೆಂಗಳೂರಿನ ಬಳಗೆರೆ ರಸ್ತೆಯಲ್ಲಿ ಅಂತ ಹೇಳಿ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ನೀರು ಎತ್ತರಕ್ಕೆ ನಿಂತಿದೆ ಅಂತ ಹೇಳಿ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಅಂದ್ರೆ ಯಾವ ರೀತಿ ಇರಬೇಕು ಬೆಂಗಳೂರು, ಬಟ್ ಆದ್ರೆ ಆ ನೀರು ಹೋಗೋದಕ್ಕೆ ಚರಂಡಿಗಳ ಮುಖಾಂತರವಾಗಿ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಟೀಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರು ನಗರ ಈಗ ಟ್ರೋಲ್ ಆಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಟ್ರೋಲ್ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಇದೀಗ ವಾಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ನಗರದಲ್ಲಿ ಹಡಗುಗಳಲ್ಲಿ ಓಡಾಡುವಂತೆ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಜುಲೈ 12ರಂದು ಸುರಿದ ಮಳೆಗೆ ಪಣತ್ತೂರು ರಸ್ತೆ ಜಲಾವೃತ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿದೆ, ಬಟ್ ಆದ್ರೆ ಈಗ ಟ್ರೋಲ್ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಇದೀಗ ವಾಟರ್ ಬೆಂಗಳೂರು ಅಂತ ಹೇಳಿ ಟ್ರೋಲ್ ಆಗ್ತಾ ಇದೆ. ನಗರದಲ್ಲಿ ಹಡಗುಗಳಲ್ಲಿ ಓಡಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಿರಂತರವಾದಂತಹ ಮಳೆಯಿಂದಾಗಿ ನದಿಗಳಂತಾಗಿದೆ ರಸ್ತೆಗಳೆಲ್ಲ. ಅದು ಕರೆಕ್ಟಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ಲ ಅನ್ನುವಂತಹ ಆರೋಪ. ಜಲಾವೃತ ರಸ್ತೆಯಲ್ಲಿ ಹಡಗು ಇಟ್ಟು ಜಾಲತಾಣದಲ್ಲಿ ಟ್ರೋಲನ್ನು ಮಾಡ್ತಾ ಇದ್ದಾರೆ. ಒಲಿಂಪಿಕ್ಸ್ ಓಪನಿಂಗ್ ಪ್ಯಾರಿಸ್ ನದಿಯಲ್ಲಿ ನಡೆಯಿತು ಅಂತ ಹೇಳಿ ಒಂದಷ್ಟು ಟ್ಯಾಗ್ಗಳನ್ನು ಹಾಕಿ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ಒಲಿಂಪಿಕ್ಸ್ ಅಂತ್ಯ ಬೆಂಗಳೂರಿನ ಬಳಗೆರೆ ರಸ್ತೆಯಲ್ಲಿ ಅಂತ ಹೇಳಿ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ನೀರು ಎತ್ತರಕ್ಕೆ ನಿಂತಿದೆ ಅಂತ ಹೇಳಿ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಅಂದ್ರೆ ಯಾವ ರೀತಿ ಇರಬೇಕು ಬೆಂಗಳೂರು, ಬಟ್ ಆದ್ರೆ ಆ ನೀರು ಹೋಗೋದಕ್ಕೆ ಚರಂಡಿಗಳ ಮುಖಾಂತರವಾಗಿ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಟೀಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರು ನಗರ ಈಗ ಟ್ರೋಲ್ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.